ಮಾನ್ಯ ತಮಿಳುನಾಡು ಮುಖ್ಯಮಂತ್ರಿಗಳು ನಾಳೆ 3 ಗಂಟೆಗೆ ಶ್ರೀದೇವಲಕ್ಕೆ ಆಗಮಿಸಿ ಶ್ರೀದೇವಿಯ ದರ್ಶನ ಪಡೆದು ಸುಮಾರು 5 ಗಂಟೆಗೆ ದೇವಳನ್ನು ನಿರ್ಗಮಿಸಲಿದ್ದಾರೆ. ಅವರು ಬರುವ ಹಿನ್ನೆಲೆಯಲ್ಲಿ ಸ್ವಲ್ಪ ಜಂಗುಳಿ ಆಗುವ ಸಾಧ್ಯತೆ ಇರುವುದರಿಂದ ನಾವು ಮಧ್ಯಾಹ್ನ ಪೂಜೆ ದರ್ಶನ ಸಮಯ 1:30ರಿಂದ 2 ಗಂಟೆಯವರೆಗೆ ವಿಸ್ತರಿಸಿ ಅವರು ದೇವಸ್ಥಾನಕ್ಕೆ ಭೇಟಿ ಕೊಡುವ ಸಮಯ 3ರಿಂದ 3:30ವರೆಗೆ ಸಾರ್ವಜನಿಕ ಭಕ್ತಾದಿಗಳಿಗೆ ದರ್ಶನ ನಿರ್ಬಂಧಿಸಿದ್ದೇವೆ. ಇದು ಜನಜಂಗಲಿ ಆಗಬಾರದು ಒಂದು ಉದ್ದೇಶದಿಂದ ಅದರ ಪರ್ಯಾಯವಾಗಿ ಜಾಸ್ತಿ ಟೈಮನ್ನು ದರ್ಶನಕ್ಕೆ ಇಡ್ತಿದ್ದೇವೆ. ಹಾಗೂ ಯಾವುದೇ ಇದಿಲ್ಲದೆ ಸೂಕ್ತ ಬಂದೋಬಸ್ತು ಮತ್ತು ಎಲ್ಲ ಇದನ್ನು ಮಾಡಿದ್ದಾರೆ. ಅವರು ಒಂದು ಅರ್ಧ ಗಂಟೆಯಲ್ಲಿ ವಿಶೇಷ ಪೂಜೆ ಮುಗಿಸಿ ದರ್ಶನ ಪಡೆದು ನಿರ್ಗಮಿಸುತ್ತಾರೆ. ಯಾರ ನೇತೃತ್ವದಲ್ಲಿ? ನಮ್ಮ ಅರ್ಚಕರಾದ ರಾಮಚಂದ್ರ ಅಡಿಗರು, ಇನ್ನು ನಿತ್ಯಾನಂದ ಅಡಿಗರು ಮತ್ತು ವಿಘ್ನೇಶ್ ಅಡಿಗರ ನೇತೃತ್ವದಲ್ಲಿ ಪೂಜಾ ದರ್ಶನ ಆಗಿ ನಿರ್ಗಮಿಸುತ್ತಾರೆ. ಇಲ್ಲ, ಅದೇನು ಫಸ್ಟ್ ಟೈಮ್ ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಭೇಟಿ ಕೊಟ್ಟ ನಂತರ ಈಗಿನ ಮುಖ್ಯಮಂತ್ರಿಗಳು ಇವತ್ತಿಗೆ ನಾಳೆ ಭೇಟಿ ಕೊಡಲಿದ್ದಾರೆ. ಮಾನ್ಯ ತಮಿಳುನಾಡು ಮುಖ್ಯಮಂತ್ರಿಗಳು ನಾಳೆ 3 ಗಂಟೆಗೆ ಶ್ರೀದೇವಲಕ್ಕೆ ಆಗಮಿಸಿ ಶ್ರೀದೇವಿಯ ದರ್ಶನ ಪಡೆದು ಸುಮಾರು 5 ಗಂಟೆಗೆ ದೇವಳನ್ನು ನಿರ್ಗಮಿಸಲಿದ್ದಾರೆ. ಅವರು ಬರುವ ಹಿನ್ನೆಲೆಯಲ್ಲಿ ಸ್ವಲ್ಪ ಜಂಗುಳಿ ಆಗುವ ಸಾಧ್ಯತೆ ಇರುವುದರಿಂದ ನಾವು ಮಧ್ಯಾಹ್ನ ಪೂಜೆ ದರ್ಶನ ಸಮಯ 1:30ರಿಂದ 2 ಗಂಟೆಯವರೆಗೆ ವಿಸ್ತರಿಸಿ ಅವರು ದೇವಸ್ಥಾನಕ್ಕೆ ಭೇಟಿ ಕೊಡುವ ಸಮಯ 3ರಿಂದ 3:30ವರೆಗೆ ಸಾರ್ವಜನಿಕ ಭಕ್ತಾದಿಗಳಿಗೆ ದರ್ಶನ ನಿರ್ಬಂಧಿಸಿದ್ದೇವೆ. ಇದು ಜನಜಂಗಲಿ ಆಗಬಾರದು ಒಂದು ಉದ್ದೇಶದಿಂದ ಅದರ ಪರ್ಯಾಯವಾಗಿ ಜಾಸ್ತಿ ಟೈಮನ್ನು ದರ್ಶನಕ್ಕೆ ಇಡ್ತಿದ್ದೇವೆ. ಹಾಗೂ ಯಾವುದೇ ಇದಿಲ್ಲದೆ ಸೂಕ್ತ ಬಂದೋಬಸ್ತು ಮತ್ತು ಎಲ್ಲ ಇದನ್ನು ಮಾಡಿದ್ದಾರೆ. ಅವರು ಒಂದು ಅರ್ಧ ಗಂಟೆಯಲ್ಲಿ ವಿಶೇಷ ಪೂಜೆ ಮುಗಿಸಿ ದರ್ಶನ ಪಡೆದು ನಿರ್ಗಮಿಸುತ್ತಾರೆ. ಯಾರ ನೇತೃತ್ವದಲ್ಲಿ? ನಮ್ಮ ಅರ್ಚಕರಾದ ರಾಮಚಂದ್ರ ಅಡಿಗರು, ಇನ್ನು ನಿತ್ಯಾನಂದ ಅಡಿಗರು ಮತ್ತು ವಿಘ್ನೇಶ್ ಅಡಿಗರ ನೇತೃತ್ವದಲ್ಲಿ ಪೂಜಾ ದರ್ಶನ ಆಗಿ ನಿರ್ಗಮಿಸುತ್ತಾರೆ. ಇಲ್ಲ, ಅದೇನು ಫಸ್ಟ್ ಟೈಮ್ ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಭೇಟಿ ಕೊಟ್ಟ ನಂತರ ಈಗಿನ ಮುಖ್ಯಮಂತ್ರಿಗಳು ಇವತ್ತಿಗೆ ನಾಳೆ ಭೇಟಿ ಕೊಡಲಿದ್ದಾರೆ.